ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ತಾಯಿ ಎದೆ ಹಾಲಿನ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಎದೆ ಹಾಲಿಂದ ಮಗುಗೂ ಎಷ್ಟು ಪೌಷ್ಟಿಕಾಂಶ ಸಿಗುತ್ತೆ, ಮಗುವಿನ ಜೊತೆಗೆ ತಾಯಿಗೆ ಏನೇನೆಲ್ಲ ಬೆನಿಫಿಟ್ಸು, ಎದೆ ಹಾಲು ಹೆಚ್ಚಿಸೋಕ್ಕೆ ಏನೇನೆಲ್ಲ ಆಹಾರಗಳನ್ನ ನಾನು ಸೇವಿಸಬೇಕು ಅಂತಲೂ ಹೇಳ್ತೀನಿ. ಮತ್ತು ನೀವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಯಾಕೆ ಎಲ್ಲ ಟ್ರೈ ಮಾಡಿದ್ರು ಎದೆ ಹಾಲು ಬರ್ತಾ ಇಲ್ಲ ಅಂತ ಹೋಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾಯಿದ್ದೀನಿ. ನಿಮಗೆ ಪೂರ್ತಿ ವಿವರ ಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ಯಾಕೆ ಮೊದಲ 6 ತಿಂಗಳು ಮಗುವಿಗೆ ತಾಯಿ ಹಾಲು ಬಿಟ್ಟು ಬೇರೆ ಏನೂ ಕೊಡಬಾರ್ದು ಅಂತ ಹೇಳ್ತಾರೆ. ಫಾರ್ಮುಲಾನು ಸಹ ಕೊಡ್ಬೋದಲ್ಲ, ಯಾಕೆ ತಾಯಿ ಹಾಲೇ ಮ್ಯಾಂಡೇಟರಿಯಾಗಿ ಕೊಡಬೇಕು, ಏನೂ ಕೊಡಬಾರ್ದು ಅಂತ ಹೇಳ್ತಾರೆ ಅಂದರೆ, ಈ 6 ತಿಂಗಳು ಏನಿದೆ ಮಗುವಿನ ಇಮ್ಯುನಿಟಿ ಸಿಸ್ಟಮ್ ಇದೆಯಲ್ಲ, ಫುಲ್ ಓವರಾಲ್ ಬಾಡಿಗೆ ಏನೇನು ನ್ಯೂಟ್ರಿಷನ್ ಬೇಕು, ಪ್ರೋಟೀನ್, ವಿಟಮಿನ್, ಕಾರ್ಬೋಹೈಡ್ರೇಟ್, ಹೆಲ್ದಿ ಫ್ಯಾಟ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಎಲ್ಲನೂ ಸಹ ಈ ಎದೆ ಹಾಲಿಂದ ಸಿಗುತ್ತೆ. ಹಾಗಾದರೆ ಎದೆ ಹಾಲು ಕುಡಿಯೋದ್ರಿಂದ ಮಗುವಿಗೆ ಏನೇನೆಲ್ಲ ಬೆನಿಫಿಟ್ಸು, ಏನೇನೆಲ್ಲ ಬೆನಿಫಿಟ್ಸ್ ಅಂದರೆ ಮೇನ್ಲಿ ಹೆಲ್ದಿ ಬ್ರೈನ್ ಡೆವಲಪ್ಮೆಂಟು. ತಾಯಿ ಹಾಲಲ್ಲಿ ಸಿಗೋ ಹೆಲ್ದಿ ಫ್ಯಾಟ್ಸಿಂದ, ಹೆಲ್ದಿ ವಿಟಮಿನ್ಸ್, ಮಿನರಲ್ಸಿಂದ ಮಗುವೆ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ಇಮ್ಯುನಿಟಿ ಸಿಸ್ಟಮ್ ಹೆಚ್ಚೋದಾಗಿರ್ಬೋದು, ಮತ್ತು ಆ್ಯಂಟಿಬಾಡೀಸ್ ಆಗಿರ್ಬೋದು, ಮತ್ತು ಅಲರ್ಜಿಯಿಂದ ದೂರ ಇಡೋದಾಗಿರ್ಬೋದು, ಇನ್ನೂ ತುಂಬ ಉಪಯೋಗಗಳಿದೆ. ಮತ್ತು ಮಗುವಿನ ಬೋನ್ ಸ್ಟ್ರೆಂತ್ಗೆ ಹೆಲ್ಪ್ ಆಗುತ್ತೆ ತಾಯಿ ಹಾಲು. ಈ ಫಸ್ಟು 2 to 5 ಡೇಸ್ ಕೊಲೆಸ್ಟ್ರಾಮ್ ಅಂತ ಬರುತ್ತೆ. ಡೆಲಿವರಿ ಆಗಿ ನಾರ್ಮಲ್ ಡೆಲಿವರಿ ಇರ್ಬೋದು, ಸಿ ಸೆಕ್ಷನ್ ಆಗಿರ್ಬೋದು. ಈ ಕೊಲೆಸ್ಟ್ರಾಮ್ ಅಂದರೆ ಗೋಲ್ಡನ್ ಕಲರ್ ಮಿಲ್ಕ್ ಅಂತಾರೆ, ಅದು ಗೋಲ್ಡ್ ಮಿಲ್ಕ್ ಅಂತಲೂ ಕರೀತಾರೆ. ಇದರಿಂದ ಮಗುಗೆ ಸಿಗೋ ಪೌಷ್ಟಿಕಾಂಶ ಪ್ರಪಂಚದಲ್ಲಿ ಇನ್ಯಾವುದರಿಂದನೂ ಸಿಗಲ್ಲ. ಕೆಲವ್ರು ಅಂತಾರೆ ಈ ಹಾಲನ್ನ ಕುಡಿಸ್ಬಾರ್ದು, ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ಅದನ್ನೆಲ್ಲ ಬಿಡಿ, ಈ ಮಿಲ್ಕಲ್ಲಿ ಸಿಗೋ ಪ್ರೋಟೀನ್ಸ್, ವಿಟಮಿನ್ಸು ಬೇರೆ ಯಾವುದೇ ಮಿಲ್ಕಲ್ಲೂ ಸಹ ಸಿಗೋದಿಲ್ಲ. ಸೊ ಇದನ್ನು ಕುಡಿಸಿ. ತುಂಬ ಜನ ಅನ್ಕೋತಿರ್ತಾರೆ, ಹೊಸ ಅಮ್ಮಂದರು, ಹೊಸ ತಾಯಿದ್ರು, ಇವಾಗಿನ ಕಾಲದಲ್ಲಿ ನನ್ನ ಮಗುಗೆ ಹಾಲು ಸಾಕಾಗ್ತಿಲ್ಲ, ಹಾಲು ಕಡಿಮೆ ಆಗ್ತಿದೆ, ಎಷ್ಟು ಹಾಲು ಕುಡಿದ್ರೂ ಮಗು ಅಳ್ತಾನೇ ಇರುತ್ತೆ. ಮಗುವಿಗೆ ಹಾಲು ಸಾಕಾಗ್ತಿರಲ್ಲ ಅನ್ನೋದು ನಮ್ಮ ಮನಸ್ಥಿತಿ. ಆಮೇಲೆ ಮಗು ಅಳ್ತಾ ಇದೆ ಅಂತ ಮಾತ್ರಕ್ಕೆ ಹಾಲು ಸಾಕಾಗಿಲ್ಲ ಅನ್ನೋದೊಂದೇ ಕಾರಣ ಅಲ್ಲ. ಮೇ ಬಿ ಅದಕ್ಕೆ ಹೊಟ್ಟೆ ನೋವು ಇರ್ಬೋದು, ಗ್ಯಾಸ್ ಆಗಿರ್ಬೋದು, ಕಾಲಿಕ್ ಗ್ಯಾಸ್ ಆಗಿರ್ಬೋದು, ಮತ್ತು ಇನ್ನೇನೋ ಡಿಸ್ಕಂಫರ್ಟ್ ಆಗಿರ್ಬೋದು. ಆವಾಗ ತಾನೇ ಅದು ಭೂಮಿಗೆ ಬಂದಿರುತ್ತೆ. ಹೊಟ್ಟೆ ಒಳಗಿರೋ ವಾತಾವರಣನೇ ಬೇರೆ, ಹೊಟ್ಟೆ ಒಳಗಿರೋ ಎನ್ವೈರ್ನ್ಮೆಂಟಿಂದ ಅದು ಭೂಮಿಗೆ ಬಂದಿರೋದ್ರಿಂದ ಅದಕ್ಕೆ ಅಡ್ಜಸ್ಟ್ಮೆಂಟಿಗೆ ಅಳ್ತಾ ಇರುತ್ತೆ ಅಂತ. ಅದನ್ನು ನಾವು ಮೇಜರ್ಲಿ ಹಾಲೇ ಸಾಕಾಗ್ತಿಲ್ಲ, ಹಾಲಿಲ್ಲ ನಮ್ಮ ಹತ್ರ ಅಂತ ಏನು ಮಾಡ್ಕೋತೀವಿ, ಫುಲ್ಲು ಟೆನ್ಷನ್ ಮಾಡ್ಕೊಂಡಿರ್ತೀವಿ. ಸೊ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಮಾಡೋಕ್ಕೆ ಏನೇನೆಲ್ಲ ತಿನ್ಬೋದು ಅದೆಲ್ಲ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಾವೇನೇನು ತಿಂತೀವಿ ಅದೆಲ್ಲ ಹಾಲಿನ ಮೂಲಕ ನ್ಯೂಟ್ರಿಯೆಂಟ್ಸ್ ಮಗುವಿಗೆ ಹೋಗುತ್ತೆ. ನಾವು ಏನೇ ತಿಂದರೂ ಸಹ ಮಗುವಿಗೆ ಅದು ಸೇರುತ್ತೆ. ಸೊ ಬ್ರೆಸ್ಟ್ ಮಿಲ್ಕ್ ಮದರ್ಸು ಏನೇನೆಲ್ಲ ಕನ್ಸ್ಯೂಮ್ ಮಾಡ್ಬೋದು ಅಂದರೆ, ಲೈಕ್ ಹೋಲ್ ಪ್ರೋಟೀನ್ ರಿಚ್ ಫುಡ್ ತೊಗೊಬೇಕಾಗುತ್ತೆ. ಎಗ್ ಆಗಿರ್ಬೋದು, ಚಿಕನ್, ಮಟನ್, ಮತ್ತು ಹೋಲ್ ಗ್ರೇನ್ಸ್ ಆಗಿರ್ಬೋದು, ವೆಜಿಟೇಬಲ್, ಮತ್ತು ತರಕಾರಿ, ಹಣ್ಣು, ಸೊಪ್ಪು ಎಲ್ಲನೂ ಸಹ ತಿನ್ನಬೇಕಾಗುತ್ತೆ. ನೀವು ಮನೇಲಿ ಏನಾದರೂ ಅಜ್ಜಿಗಳಿದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ ಇರುತ್ತೆ, ಇಂಥ ತಿನ್ನಬೇಕು ಇಂಥ ತಿನ್ನಬಾರ್ದು ಅನ್ನೋದು ತುಂಬ ಇರುತ್ತೆ. ಸೊ ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡಿ, ಅಜ್ಜಿಗಾಗಲಿ ಅಮ್ಮನ ಹತ್ರ ಆಗಲಿ ಹೇಳ್ಕೊಳ್ಳಿ. ಎಲ್ಲ ತರಕಾರಿ, ಹಣ್ಣು, ಚಿಕನ್, ಮಟನ್ ಎಲ್ಲನೂ ಸಹ ತಿನ್ನಿ. ಎಲ್ಲದರಿಂದನೂ ಮಗುವಿಗೆ ಒಳ್ಳೊಳ್ಳೆ ಪ್ರೋಟೀನ್ ಸಿಗುತ್ತೆ. ಆ ಮೇಜರ್ ಏನಪ್ಪ ಅಂದರೆ ನೀರು ಕುಡಿಬೇಕು. ಯಾರು ಬ್ರೆಸ್ಟ್ ಫೀಡಿಂಗ್ ಮದರ್ ಇರುತ್ತೆ, ಈ ತಾಯಿ ಎದೆ ಹಾಲು ಅನ್ನೋದೇನಿರುತ್ತೆ 87% ಆಫ್ ವಾಟರಿಂದ ಕೂಡಿರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಹೆಲ್ದಿ ಫ್ಯಾಟ್ಸ್ ಆಗಿರ್ಬೋದು, ವಿಟಮಿನ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ ಇದರಿಂದ ಕೂಡಿರುತ್ತೆ. ಸೊ ಹಾಲು ಪ್ರೊಡ್ಯೂಸ್ ಆಗೋಕ್ಕೆ ಮೇಯ್ನು ನಮಗೆ ಬೇಕಾಗಿರೋದು ವಾಟರು. 3 to 4 ಲೀಟರ್ಸ್ ವಾಟರ್ ಕುಡಿಬೇಕಾಗತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸು. ಫಸ್ಟಿಗೆ ಏನೇನೆಲ್ಲ ಕನ್ಸ್ಯೂಮ್ ಮಾಡಬೇಕು ಬ್ರೆಸ್ಟ್ ಮಿಲ್ಕ್ ಮದರ್ ಅಂತ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಓಟ್ಸ್ ತಿನ್ನೋರು ಓಟ್ಸ್ ತಿನ್ಬೋದು. ಅದಕ್ಕೆ ನೀವು ಏನು ಬೇಕು ಟಾಪಪ್ ಮಾಡಿಕೊಂಡು, ಯಾವುದೇ ಫ್ರೂಟ್ಸ್ ಬೇಕು ಟಾಪಪ್ ಮಾಡಿಕೊಂಡು ನೀವು ತಿನ್ಬೋದು. ಓಟ್ಸಿಂದನೂ ಸಹ ಫೈಬರ್ ರಿಚ್ ಫುಡ್ ಆಗಿರೋದ್ರಿಂದ ಅದರಿಂದನೂ ಸಹ ಮಿಲ್ಕ್ ಸಪ್ಲಿಗೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವರು ಓಟ್ಸ್ ತಿನ್ನಲ್ಲ, ನಾರ್ಮಲ್ ಮಿಡಿಲ್ ಕ್ಲಾಸ್ ಮನೆಯವರು ಅಂದರೆ ನೀವು ಈ ಮೆಂತೆ ಕಾಳು ಇರುತ್ತಲ್ಲ, ಮೆಂತೆ ಕಾಳು ತಿನ್ಬೋದು. ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಕಹಿ ಅನ್ನಿಸ್ಬೋದು. ಮೆಂತೆ ಕಾಳಿನ ಲಡ್ಡು ಮಾಡಿಸ್ಕೊಳ್ಳಿ, ಅಥವಾ ಮೆಂತ್ಯನ ಬೇರೆ ಬೇರೆ ಫುಡ್ಡಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಮೆಂತ್ಯ ಸೊಪ್ಪು ಅದರದ್ದು ಪಲಾವ್ ಮಾಡಿಸ್ಕೊಳ್ತೀನಿ. ಈ ಸೊಪ್ಪು ಅಂತ ಬಂದರೆ ನೀವು ಪಾಲಕ್ ಆಗಿರ್ಬೋದು, ಮತ್ತು ಸಬ್ಸಿಗೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಮತ್ತು ಮೆಂತ್ಯ ಸೊಪ್ಪು, ಮೆಂತ್ಯ ಕಾಳಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಮತ್ತು ನುಗ್ಗೆ ಸೊಪ್ಪಿಂದನೂ ತುಂಬ ಬೆನಿಫಿಟ್ಸ್ ಇದೆ. ಸೊಪ್ಪು ತಿಂದರೆ ತುಂಬ ಬೆನಿಫಿಟ್ಸ್ ಇದೆ. ತುಂಬ
ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ವೆಜಿಟೇಬಲ್ಸಲ್ಲಿ ಮೇನ್ಲಿ ಏನು ತಿನ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಈ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಬೀನ್ಸ್ ತಿನ್ನಿ, ಮತ್ತು ಮೇನ್ಲಿ ಈ ಹಾಲು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೀರೆಕಾಯಿ ತಿನ್ನಿ, ಮತ್ತು ಸೋರೆಕಾಯಿ ಕನ್ಸ್ಯೂಮ್ ಮಾಡಿ. ವಾಟರ್ ಕಂಟೆಂಟ್ ತುಂಬ ಇರೋದ್ರಿಂದ ಅದನ್ನು ಸಹ ಹೆಲ್ಪ್ ಮಾಡುತ್ತೆ. ಫ್ರೂಟ್ಸ್ ಅಂತ ಬಂದರೆ ಅವಕ್ಯಾಡೋಸ್ ಆಗಿರ್ಬೋದು, ಪಪಾಯ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಈ ಪ್ರೋಟೀನ್ ರಿಚ್ ಫುಡ್ ತಿನ್ನಿ. ಪ್ರೋಟೀನ್ ರಿಚ್ ಫುಡ್ ಅಂದರೆ ಫಸ್ಟಿಗೆ ಎಗ್ ಬರುತ್ತೆ, ಫಿಶ್ ಬರುತ್ತೆ. ಫಿಶಲ್ಲಿ ಲೋ ಮರ್ಕ್ಯುರಿ ಫಿಶ್ ತಿನ್ನಿ. ಹೈ ಮರ್ಕ್ಯುರಿ ಇಲ್ಲ ಫಿಶ್ನ ನೀವು ಕನ್ಸ್ಯೂಮ್ ಮಾಡದೆ ಹೋದ್ರೂ ಓಕೆ. ಬೆಸ್ಟ್ ನೀವು ಎಗ್ ಕಂಟೈನ್ ಮಾಡಿ. ಎಗ್ಗಲ್ಲಿ ಸಿಗೋ ಪ್ರೋಟೀನು ಇನ್ಯಾವುದ್ರಲ್ಲೂ ನಿಮಗೆ ಅಷ್ಟು ಸಿಗಲ್ಲ. ಮತ್ತು ಚಿಕನ್ ಆಗಿರ್ಬೋದು, ಇದರಲ್ಲೆಲ್ಲನೂ ನಿಮಗೆ ಪ್ರೋಟೀನ್ ಸಿಗುತ್ತೆ. ಇದೆಲ್ಲನೂ ಸಹ ನಿಮಗೆ ಮಿಲ್ಕ್ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬಾದಾಮಿ, ಗೋಡಂಬಿ, ವಾಲ್ನಟ್ ಆಗಿರ್ಬೋದು ಎಲ್ಲನೂ ಕನ್ಸ್ಯೂಮ್ ಮಾಡ್ಬೋದು. ಇದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗೋ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲನೂ ಕನ್ಸ್ಯೂಮ್ ಮಾಡಿ. ಮನೇಲಿ ಯಾವ್ದಾದ್ರು ಅಜ್ಜಿ ಇದ್ದು ಅದು ತಿನ್ನಬೇಡ ಇದು ತಿನ್ನಬೇಡ ಅಂದರೆ ಸ್ವಲ್ಪ ಅವ್ರಿಗೆ ಅರ್ಥ ಮಾಡಿಸಿ ಹೇಳಿ, ನಿಮ್ಮ ಪ್ರಾಬ್ಲಮ್ ಏನಿದೆ, ನಿಮ್ಮ ಸಿಚುವೇಶನ್ ಹೇಗಿದೆ ಅಂತ ಅರ್ಥ ಮಾಡಿಸಿ. ಆ್ಯಂಡ್ ದೆನ್ ಇನ್ನು ರೈಸ್, ರಾಗಿ, ಹೋಲ್ ಗ್ರೇನ್ಸ್ ಏನು ಬರುತ್ತೆ, ರಾಗಿ, ಗೋಧಿ, ಅಕ್ಕಿ, ಇದನ್ನೆಲ್ಲ ನೀವು ಆಲ್ರೆಡಿ ಕನ್ಸ್ಯೂಮ್ ಮಾಡ್ತಾ ಇರ್ತೀರಾ ಅಂದ್ಕೋತೀನಿ. ಮೇಜರ್ಲಿ ಏನು, ಡ್ರಿಂಕ್ ಆಫ್ ವಾಟರ್. ನೀವು 3 to 4 ಲೀಟರ್ ವಾಟರ್ನ ನೀವು ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ. ತಾಯಿ ಎದೆ ಹಾಲು 87% ಆಫ್ ವಾಟರಿಂದನೇ ಇರೋದ್ರಿಂದ 3ರಿಂದ 4 ಲೀಟ್ರ್ ಆಫ್ ವಾಟರ್ನ ನಾವು ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ ಯಾರಿಗೆ ಲೋ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಇರೋದ್ರಿಂದ. ಈ ನಾನ್ ವೆಜ್ ಯಾರು ತಿನ್ನೋರಿದ್ರೆ ತುಂಬ ಚೆನ್ನಾಗೇ ತಿನ್ನಿ. ಮಟನ್ ಆಗಿರ್ಬೋದು, ಮಟನ್ ಕಾಲು ಸೂಪ್ ಆಗಿರ್ಬೋದು, ಚಿಕನ್, ಎಗ್ ಇದನ್ನೆಲ್ಲ ತುಂಬ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ. ಸೊ ದೆನ್ ಕಾಫಿ, ಟೀ ಯಾರ್ಯಾರು ಕುಡಿತಿರ್ತೀರ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಕೆಲವ್ರಿಗೆ ಈ ಬಾಣಂತನ ಟೈಮಲ್ಲಿ ಕಾಫಿ, ಬ್ರೆಡ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಒಂದು ಸ್ವಲ್ಪ ಕುಡೀರಿ, ಡೈಲಿ 1 ಗ್ಲಾಸ್ ಆಫ್ ಕಾಫಿ ಕುಡೀರಿ. ಆಲ್ಮೋಸ್ಟ್ ಎಲ್ಲ ಮಿಲ್ಕ್ ಕನ್ಸ್ಯೂಮೇ ಮಾಡಿ. ಮಿಲ್ಕ್ ಕುಡೀರಿ. ಕಾಫಿ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಕೆಲವ್ರಿಗೆ ಅನ್ನಿಸ್ಬೋದು, ನಾನು ಎಲ್ಲ ಆಹಾರನೂ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ, ಆದರೂ ಯಾಕೆ ನನಗೆ ಬ್ರೆಸ್ಟ್ ಮಿಲ್ಕ್ ಅಷ್ಟು ಸಪ್ಲೈ ಇಲ್ಲ, ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಮೇನ್ ರೀಸನ್ ಏನಿರುತ್ತೆ ಅಂದರೆ ನಮ್ಮೊಳಗೇ ಇರುತ್ತೆ. ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ವಿ ಅಂದರೆ ಮೇನು ಸ್ಟ್ರೆಸ್. ಈ ಸ್ಟ್ರೆಸ್ ತಗೊಳ್ಳೋದ್ರಿಂದ ತಾಯಿ ಎದೆಯಲ್ಲಿ ಹಾಲಿದ್ರೂ ಸಹ ಅದು ಫ್ಲೋನೇ ಆಗಲ್ಲ. ಈ ಓವರ್ ಆಲ್ ಬ್ರೆಸ್ಟ್ ಮಿಲ್ಕ್ ಏನಿದೆ, ತಲೆಯಲ್ಲಿ ನಾವೇನಾದರೂ ಯೋಚನೆ, ಅಯ್ಯೋ ನನ್ನ ಮಗುಗೆ ಸಾಕಾಗ್ತಿಲ್ಲ ಅಂದರೆ ಅದು ಹಾಗೇ ಆಗೋಗುತ್ತೆ ಹೊರತು ಇರೋ ಹಾಲು ಸಹ ಫ್ಲೋ ಆಗಲ್ಲ. ಒಂದು ನೆಕ್ಸ್ಟು ಫ್ರೀಕ್ವೆಂಟ್ ಫೀಡಿಂಗು. ನಮ್ಮ ಬ್ರೆಸ್ಟ್ ಮಿಲ್ಕು ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅನ್ನೋದೊಂದಿರುತ್ತೆ. ಮಗು ಲ್ಯಾಚ್ ಮಾಡಿದಷ್ಟು ಬ್ರೈನಿಗೆ ಮೆಸೇಜ್ ಹೋಗುತ್ತೆ, ಮಗು ಹಾಲು ಕುಡಿತಿದೆ, ಇನ್ನೂ ಸ್ವಲ್ಪ ಬೇಕು ಅನ್ನೋ ಒಂದು ಇದೋಗುತ್ತೆ. ಸೊ ಫ್ರೀಕ್ವೆಂಟ್ಲಿ ಫೀಡ್ ಮಾಡಿ, ಎವ್ರಿ 2 hours ಫೀಡ್ ಮಾಡಿ. ಆಮೇಲೆ ಶಾರ್ಟ್ ಫೀಡ್ ಮಾಡಿಸ್ಬೇಡಿ. ಆದಷ್ಟು ಒಂದು 2 ಬ್ರೆಸ್ಟಲ್ಲಿ 15 ಮಿನಿಟ್ಸ್ ಸ್ಪೆಂಡ್ ಮಾಡಿಸಿ. ಮಗು ನೀವು ಅನ್ಬೋದು ಅಯ್ಯೋ ಮಲ್ಕೊಂಡು ಬಿಡುತ್ತೆ, ಸ್ವಲ್ಪ ಆ್ಯಕ್ಟಿವಿಟಿ, ಮಗುನ ಮಾತಾಡಿಸ್ಕೊಂಡು, ಮಗುನ ಕಿವಿ ಎಲ್ಲ ಹೀಗೆ ಮಾಡಿಕೊಂಡು, ಕಾಲೆಲ್ಲ ಇದು ಮಾಡಿಕೊಂಡು ನೀಟಾಗಿ ಫ್ರೀಕ್ವೆಂಟಾಗಿ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದನೂ ಬ್ರೆಸ್ಟ್ ಮಿಲ್ಕ್ ಹೆಚ್ಚಾಗುತ್ತೆ. ಮತ್ತು ಪಂಪ್ ಮಾಡೋದ್ರಿಂದನೂ ಸಹ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಈ ಮಿಲ್ಕ್ ಪ್ರೊಡ್ಯೂಸ್ ಅನ್ನೋದು ಪ್ರೋಲ್ಯಾಕ್ಟಿನ್ ಆ್ಯಂಡ್ ಆಕ್ಸಿಟಾಕ್ಸಿನ್ ಅನ್ನೋದು 2 ಹಾರ್ಮೋನ್ಸ್ ಇರುತ್ತೆ. ಇದರಿಂದ ಅಷ್ಟೇ ಹಾಲು ಇನ್ಕ್ರೀಸ್ ಆಗೋದು, ತಾಯಿ ಎದೆ ಹಾಲು. ಪ್ರೋಲ್ಯಾಕ್ಟಿನ್ ಅನ್ನೋದು ಹಾಲಿಗೆ ತಾಯಿ ಎದೆ ಹಾಲು ಇನ್ಕ್ರೀಸ್ ಮಾಡೋಕ್ಕೆ ಬೇಕಾಗಿರೋ ಒಂದು ಹಾರ್ಮೋನು. ಆಕ್ಸಿಟಾಕ್ಸಿನ್ ಅಂದರೆ ಈ ರಿಲ್ಯಾಕ್ಸೇಷನ್ ಇರುತ್ತಲ್ಲ ಅದು. ಈ ಮಗುವಿನ ಬಾಂಡಿಂಗ್ ಹೆಚ್ಚು ಮಾಡ್ಕೊಳ್ಳಿ. ಮಗುವಿಗೆ ಟಚ್ ಇದ್ರೂ ಸಹ ಸಾಕು, ಬ್ರೈನಿಗೆ ಇದು ಹೋಗ್ತಾ ಇರುತ್ತೆ, ಮೆಸೇಜ್ ಹೋಗ್ತಾ ಇರುತ್ತೆ. ಮಗುವಿನ ಜೊತೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಷ್ಟೂ ಹಾಲು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ತುಂಬ ಜನ ಫಾರ್ಮುಲಾ ಕೊಡ್ತಾ ಇರ್ತೀರ, ಅದಂತೂ ಈಸಿ ಆಗೋಗಿದೆ. ಫಾರ್ಮುಲಾ ಕೊಟ್ಟರೆ ಇನ್ನು ಆಲ್ಮೋಸ್ಟ್ ಮಗು ಅಲ್ಲೇ ಕುಟ್ಕೊಂಡ್ಬಿಡಿರುತ್ತೆ ಎಲ್ಲ. ಇನ್ನು ಬ್ರೆಸ್ಟನ್ನ ಲ್ಯಾಚೆ ಮಾಡಲ್ಲ. ಇನ್ಫ್ಯಾಕ್ಟ್ ಬ್ರೆಸ್ಟಲ್ಲಿ ಜಾಸ್ತಿ ಟೈಮೇ ಸ್ಪೆಂಡ್ ಮಾಡಲ್ಲ. ಆವಾಗ ಏನಾಗುತ್ತೆ, ಬ್ರೈನಿಗೆ ಇದಕ್ಕೆ ಹಾಲು ಇಷ್ಟೇ ಸಾಕು ಅಂತ ಇನ್ನೂ ಕಡಿಮೆನೇ ಬ್ರೆಸ್ಟ್ ಮಿಲ್ಕ್ ಲೋ ಆಗುತ್ತೆ ಹೊರತು ಹೈ ಆಗಲ್ಲ. ಸೊ ಫಾರ್ಮುಲಾ ಬಿಟ್ಟು ಬ್ರೆಸ್ಟ್ನೇ ನೀವು ಆದಷ್ಟು ಲ್ಯಾಚ್ ಮಾಡಿಸಿ. ಅದು ಪಾಪು ಎಷ್ಟು ಕುಡಿಯುತ್ತೋ ಅಷ್ಟು 100% ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೇ ಆಗುತ್ತೆ. ಆಮೇಲೆ ಪೂರ್ ಲ್ಯಾಚ್ ಆಗಿರ್ಬೋದು. ಹಾಲು ಕುಡಿಬೇಕಾದ್ರೆ ಏನಿರುತ್ತೆ, ಆಫ್ ಏರಿಯೋಲಾ ಇರುತ್ತಲ್ಲ ಅದು ಮಗುವಿನ ಬಾಯೊಳಗಿರಬೇಕು. ಬರೀ ನಿಪ್ಪಲ್ ಮಾತ್ರ ಸಕ್ ಮಾಡಿದ್ರೆ ಅದು ಲ್ಯಾಚ್ ಪ್ರಾಪರಾಗಿ ಆಗಿರಲ್ಲ, ಅದು ಮಿಲ್ಕು ಸಹ ಅಷ್ಟು ನೀಟಾಗಿ ಬರಲ್ಲ. ಸೊ ಓವರ್ ಆಲ್ ಏನು ಅರ್ಧ ಏರಿಯೋಲಾ ಇರುತ್ತೆ ಅದು ಲ್ಯಾಚ್ ಆಗಿರಬೇಕು. ಅದನ್ನು ನೀವು ನೋಡ್ಕೊಬೇಕು. ಮಗು ಪೊಸಿಷನ್ ಸರಿಗಿಲ್ಲ ಅಂದ್ರೂ ಮಗುಗೆ ಇಷ್ಟ ಆಗಲ್ಲ. ಅಂದರೆ ಆ ಕಂಫರ್ಟ್ನೆಸ್ ಇಲ್ಲ ಅಂದ್ರೂ ಮಕ್ಕಳು ಹಾಲು ಕುಡಿಯಲ್ಲ.
ಸೊ ಕಂಫರ್ಟ್ನೆಸ್ ಇರಲಿ. ಮಗುವಿನ ಪೊಸಿಷನ್ ಗೊತ್ತಿದೆಯಲ್ಲ, ಹೀಗೆ ಫುಟ್ಬಾಲ್ ಪೊಸಿಷನ್ ಇದೆಲ್ಲ ಇರುತ್ತೆ. ಸೊ ನೀವು ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮೇಜರ್ಲಿ ಇನ್ನೊಂದೇನಪ್ಪ ಅಂದರೆ ರೆಸ್ಟ್ ಮಾಡಬೇಕು ನೀವು. ಆದಷ್ಟು ಕೆಲವು ಮಕ್ಕಳು ನಿದ್ದೆನೇ ಕೊಡೋದಿಲ್ಲ, ಲೈಕ್ ನೈಟೆಲ್ಲ ಎದಿರ್ತವೆ. ಲ್ಯಾಕ್ ಆಫ್ ಸ್ಲೀಪಿಂದನೂ ಈ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆದಷ್ಟು ಮಗು ಮಲಗಿದಾಗ ನೀವು ಮಲ್ಕೊಳ್ಳಿ, ಅಂದರೆ ರೆಸ್ಟ್ ಮಾಡಿ 7 to 8 ಅವರ್ಸ್ ಸ್ಲೀಪಿಂದ ಆವಾಗಲೂ ಸಹ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಇದೆಲ್ಲ ಮಾಡಿದ್ರು ಬರ್ತಿಲ್ಲ ಅಂದರೆ ಮೇ ಬಿ ಅವ್ರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ದಿಸ್ ಇಸ್ ಅ ಜೆನ್ಯೂನ್ ರೀಸನ್ಸ್. ಹಾರ್ಮೋನಲ್, ಇನ್ನು ಕೆಲವ್ರಿಗೆ PCOS ಇದ್ರೂ ಬ್ರೆಸ್ಟ್ ಮಿಲ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತು ಇನ್ ಕೇಸ್ ಪ್ರೀವಿಯಸ್ ಏನಾದ್ರು ಬ್ರೆಸ್ಟ್ ಸರ್ಜರಿ ಆಗಿದ್ರೂ ಸಹ ಹಾಲು ಸ್ವಲ್ಪ ಕಡಿಮೆನೇ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂದರೆ ನಾನು ಇನ್ನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.